ಶ್ರೀನಿವಾಸಪುರದಲ್ಲಿ ಗಲಾಟೆಯಾಗಿದ್ದು ರೈತ ಮುಖಂಡರ ಮೇಲೆ ಸಿಕ್ಕಾಪಟ್ಟೆ ಹಲ್ಲೆಯಾಗಿದೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಬೆಂಬಲಿಗರಿಂದ ಹಲ್ಲೆಯಾಗಿದೆ ಅನ್ನುವಂತಹ ಆರೋಪ ಈಗ ಕೇಳಿ ಬಂದಿದೆ. ರೈತ ಮುಖಂಡರ ಮೇಲೆ ಸಿಕ್ಕಾಪಟ್ಟೆ ಹಲ್ಲೆಯನ್ನ ಮಾಡಲಾಗಿದೆ. ಶ್ರೀನಿವಾಸಪುರದ ತಹಶೀಲ್ದಾರ್ ಕಚೇರಿಯ ಎದುರೇ ಗಲಾಟೆಯಾಗಿದ್ದು ರಮೇಶ್ ಕುಮಾರ್ ಒತ್ತುವರಿ ಮಾಡಿದ್ದ ಜಾಗದ ವಿಚಾರಕ್ಕೆ ಗಲಾಟೆಯಾಗಿದೆ. ಜಾಗ ತೆರವಿಗೆ ಯಾಕೆ ಒತ್ತಡ ಹಾಕ್ತೀರಿ ಅಂತ ಹೇಳಿ ಗಲಾಟೆಯನ್ನ ಮಾಡಿ ಹಲ್ಲೆಯನ್ನ ನಡೆಸಲಾಗಿದೆ. ಪೊಲೀಸರ ಸಮ್ಮುಖದಲ್ಲೇ ರೈತರ ಮೇಲೆ ಹಲ್ಲೆಯನ್ನ ನಡೆಸಲಾಗಿದ್ದು ನಾರಾಯಣಗೌಡ, ಮಂಜುನಾಥ್ ಸೇರಿ ಹಲವರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ರಮೇಶ್ ಕುಮಾರ್ ಮೇಲೆ 61 ಎಕರೆ ಭೂಮಿಯನ್ನ ಒತ್ತುವರಿ ಮಾಡಿರುವಂತಹ ಆರೋಪ ಕೂಡ ಈಗಾಗಲೇ ಮಾಡಲಾಗಿದೆ. ಈ ಆರೋಪ ಕೇಳಿ ಬಂದಿದ್ದು ಜಿನಗಲಕುಂಟೆ ಸರ್ವೆ ನಂಬರ್ 2ರಲ್ಲಿನ 61.39 ಎಕರೆ ಅರಣ್ಯದ ಜಮೀನನ್ನ ಒತ್ತುವರಿ ಮಾಡಲಾಗಿದೆ. ಸೊ ಇದರ ತೆರವಿಗೆ ರೈತ ಸಂಘ ಆಗ್ರಹವನ್ನ ಮಾಡಿ ಪ್ರತಿಭಟನೆಯನ್ನ ಮಾಡುವ ಸಂದರ್ಭದಲ್ಲಿ ಈ ಗಲಾಟೆ ಹಲ್ಲೆಯಾಗಿದೆ. ಸ್ಥಳದಲ್ಲಿ ಈಗ ಬಿಗುವಿನ ವಾತಾವರಣ ಇದ್ದು 50ಕ್ಕೂ ಹೆಚ್ಚು ಪೊಲೀಸರು ಭದ್ರತೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಘುರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಯಾವ ಕಾರಣಕ್ಕಾಗಿ ಹಲ್ಲೆಯನ್ನ ಮಾಡಲಾಗಿದೆ? ಈಗಾಗಲೇ ರಮೇಶ್ ಕುಮಾರ್ ಅವರ ವಿರುದ್ಧವೇ ಒತ್ತುವರಿಯ ಆರೋಪ ಕೇಳಿ ಆಗಿರೋದು ನಿಜಾನ? ಜೊತೆಗೆ ಇವತ್ತಿನ ಪ್ರತಿಭಟನೆ ಯಾವ ರೀತಿಯಾಗಿ ನಡೀತಾ ಇತ್ತು? ಈಗ ರೈತರ ಸ್ಥಿತಿ ಹೇಗಿದೆ? ನವಿತಾಜಿ, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಜಿನಗಲಕುಂಟೆ ಗ್ರಾಮದ ಸರ್ವೆ ನಂಬರ್ 2ರಲ್ಲಿರ್ತಕ್ಕಂಥ ಅರಣ್ಯ ಭೂಮಿಯನ್ನ 61 ಎಕರೆ 39 ಈ ಒಂದು ಎಕರೆಯನ್ನ ರಮೇಶ್ ಕುಮಾರ್ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಇರುವಂತದ್ದು. 2013ರಿಂದ ಈ ಒಂದು ಆರೋಪ ಇದೆ. ಈ ಬಗ್ಗೆ ಒಂದು ಜಂಟಿ ಸರ್ವೆ ಆಗ್ಬೇಕು ಅನ್ನೋ ಒಂದು ಒತ್ತಾಯ ಸಾಕಷ್ಟು ವರ್ಷಗಳಿಂದ ಇರ್ತಕ್ಕಂಥದ್ದು. ಆದ್ರೆ ಈ ಒಂದು ಒತ್ತಾಯಕ್ಕೆ ರಮೇಶ್ ಕುಮಾರ್ ಅವರು ಸಹಕರಿಸ್ತಾ ಇಲ್ಲ, ಮತ್ತೆ ಅವರು ಇದನ್ನ ಒಂದು ಮುಂದೂಡಿಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೂಡ ರಾಜಕೀಯ ವಲಯದಿಂದ ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಜಂಟಿ ಸರ್ವೆ ನವೆಂಬರ್ 6ರಂದು ನಿಗದಿ ಆಗಿತ್ತು. ಈ ಒಂದು ಜಂಟಿ ಸರ್ವೆಯನ್ನ ಏಕಾಏಕಿ ಮುಂದೂಡಿಕೆ ಮಾಡಿದ್ರು. ಇದನ್ನ ಮತ್ತೆ ನೀವು ಜಂಟಿ ಸರ್ವೆ ಮಾಡಬೇಕು, ಅರಣ್ಯ ಇಲಾಖೆ ಮತ್ತೆ ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆಯನ್ನ ಮಾಡಬೇಕು ಅಂತ ಒತ್ತಾಯದಲ್ಲಿ ಇವತ್ತು ಏನು ರೈತ ಸಂಘದ ಮುಖಂಡರು ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಒಂದು ಅರಣ್ಯಜ್ಞ ಒಂದು ಪ್ರತಿಭಟನೆಯನ್ನ ಆರಂಭಿಸ್ತಾರೆ. ಕೂಡಲೇ ಅಲ್ಲಿಗೆ ಬಂದಂತಹ ರಮೇಶ್ ಕುಮಾರ್ ಅವರ ಬೆಂಬಲಿಗರು ಮತ್ತೆ ಕೆಲ ಒಂದು ಕಾಂಗ್ರೆಸ್ ಮುಖಂಡರು ಏಕಾಏಕಿ ಆ ಪ್ರತಿಭಟನೆಯನ್ನ ಮೊಟಕುಗೊಳಿಸಬೇಕು, ಮತ್ತೆ ನೀವು ಈ ರೀತಿಯಾಗಿ ಅವರ ಒಂದು ಮಾನಹಾನಿಯನ್ನ ಮಾಡಬಾರದು ಅಂತ ಒತ್ತಾಯ ಮಾಡ್ತಾರೆ. ಎರಡು ಗುಂಪಿನ ಮಧ್ಯೆ ಮಾತಿನ ಚಕಮಕಿ ಆಗುತ್ತೆ, ಮತ್ತೆ ಹೊಡೆದಾಟ ಕೂಡ ಆಗಿರುವಂತದ್ದು. ಕಾಂಗ್ರೆಸ್ ಮುಖಂಡರು ಮತ್ತೆ ರಮೇಶ್ ಕುಮಾರ್ ಬೆಂಬಲಿಗರು ಕೆಲವರು ಏನು ಹಲ್ಲೆಯನ್ನ ಮಾಡುವಂತ ದೃಶ್ಯಗಳು ಕೂಡ ಇದೀಗ ಸರಿಯಾಗಿದೆ. ಈ ಬಗ್ಗೆ ಒಂದು ಸಾಕಷ್ಟು ಟೀಕೆ ಕೂಡ ಕೇಳಿ ಬರ್ತಾ ಇದೆ. ಜಂಟಿ ಸರ್ವೆ ಕಾರ್ಯಕ್ಕೆ ಯಾಕೆ ಇಷ್ಟು ತಡವನ್ನ ಮಾಡ್ತಾ ಇದ್ದಾರೆ, ಮತ್ತೆ ಅರಣ್ಯ ಇಲಾಖೆಯವರು ಎಲ್ಲೋ ಒಂದ್ ಕಡೆ ಒತ್ತಡಕ್ಕೆ ಮಣಿದಿದ್ದಾರೆ ಅಂತಕ್ಕಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದನ್ನ ತೆರವು ಮಾಡ್ಬೇಕು ಮತ್ತೆ ಸರ್ವೆಯನ್ನ ಮಾಡ್ಬೇಕು ಅನ್ನೋ ಒತ್ತಾಯ ಕೂಡ ಈಗ ರೈತ ಸಂಘದ ಮುಖಂಡರು ಮಾಡ್ತಾ ಇರುವಂತದ್ದು. ಅದಕ್ಕೆ ಈಗ ಏನು ತಹಶೀಲ್ದಾರ್ ಕಚೇರಿ ಒಂದು ಪ್ರತಿಭಟನೆ ಮಾಡ್ತಾ ಈ ವೇಳೆ ಈ ಒಂದು ಘಟನೆ ಆಗಿರುವಂತದ್ದು ಪೊಲೀಸರ ಒಂದು ವೈಫಲ್ಯ ಈ ಒಂದು ಹಲ್ಲೆಗೆ ಕಾರಣ ಅಂತಕ್ಕಂಥ ಟೀಕೆ ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಸ್ಥಳದಲ್ಲಿ ಗಮನಿಸಬಹುದು, ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಮತ್ತೆ ಸಾಕಷ್ಟು ಒಂದು ಪೊಲೀಸ್ ಪೇದೆಗಳು ಕೂಡ ಇದ್ದಾರೆ. ಹಾಗೆ ಆದ್ರೂ ಕೂಡ ಈ ಒಂದು ಹಲ್ಲೆ ಆಗೈತೆ. ಮತ್ತೆ ತಹಶೀಲ್ದಾರ್ ಕಚೇರಿಯಲ್ಲಿ ರೈತ ಸಂಘದ ಮುಖಂಡರನ್ನ ಒಳಕ್ಕೆ ಕರೆಸಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೆ. ನಂತರ ಎರಡು ಬಣದ ನಾಯಕರನ್ನು ಕೂಡ ಸ್ಥಳದಿಂದ ಕಳಿಸಿರುವಂತದ್ದು. ನವಿತಾಜಿ, ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ಗೆ. ನಮ್ಮ ಜೊತೆ ಈಗ ಹಲ್ಲೆ ಆಗಿರುವಂತಹ ನಾರಾಯಣಗೌಡ ಅವರೇ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ರೈತ ಮುಖಂಡರು. ನಮಸ್ತೆ ಸರ್. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ಏನಾಯ್ತು ಸರ್ ಅಲ್ಲಿ? ಮೇಡಮ್, ನಾವು ಈಗ 4 ದಿನದ ಮುಂಚೆನೆ ರಮೇಶ್ ಕುಮಾರ್ ಅವರ ಅರಣ್ಯ ಭೂ ಒತ್ತುವರಿಯನ್ನು ನವೆಂಬರ್ 6ರಂದು ನಿಗದಿಯಾಗಿತ್ತು ಜಂಟಿ ಸರ್ವೆ. ಅದನ್ನ ಯಾಕೆ ಮುಂದೂಡಿದರೆ ಸಾರ್ವಜನಿಕ ಉತ್ತರ ಬೇಕು ಅಂತೇಳಿ ನಾವು 4 ದಿನದಿಂದ ಬೆತ್ತಲೆ ಹೋರಾಟ ಮಾಡ್ತೇವೆ ಅಂತೇಳಿ ಪೇಪರ್ ಸ್ಟೇಟ್ಮೆಂಟ್ ಹಾಕಿದ್ವಿ. ಮತ್ತೆ ಎಲ್ಲಾ ಚಾನೆಲ್ಗಳಿಗೂ ನಾವು ಸಂದರ್ಶನ ಕೊಟ್ಟಿದ್ವಿ. ಅದರ ಜೊತೆಗೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಮನವಿನೂ ಕೊಟ್ಟಿದ್ವಿ. ಸರ್, ಈ ತರ ಹೋರಾಟ ಮಾಡಿದ್ರೆ ಪ್ರೊಟೆಸ್ಟ್ ಬೇಕು ಅಂತೇಳಿ ವಾರದ ಮುಂಚೆನೆ ಕೊಟ್ಟಿದ್ವಿ. ಅವರದ ಅಕ್ಲಾಜ್ಮೆಂಟ್ ತಗೊಂಡು ಇಲ್ಲಿ ತಾಲೂಕು ಆರಕ್ಷಕ ವೃತ್ತ ನಿರೀಕ್ಷಕರಿಗೂ ನಾವು ಸರ್ವೆ ಇದು ಕೊಟ್ಟಿದ್ವಿ, ನಮ್ಗೆ ಈ ತರ ಪ್ರೊಟೆಕ್ಷನ್ ಬೇಕು ಅಂತೇಳಿ. ಇವತ್ತು ನಿಗದಿ ಆಗಿತ್ತು. ನಿನ್ನೆ ಬೆಳಿಗ್ಗೆ ಕೂಡ ಮಾತಾಡಿದ್ರು ಸರ್ಕಲ್ ಇನ್ಸ್ಪೆಕ್ಟರ್. ಆಯ್ತು ಗೌಡ್ರಿ, ಎಷ್ಟು ಜನ ಬರ್ತೀರಾ ಸರ್? ನಾವು 10 ಜನ ಬರೋದು. 10 ಜನ ಬಂದು ನಾವು ನಮ್ಗೆ ಸಾರ್ವಜನಿಕ ಉತ್ತರ ಬೇಕು, AC ಅವರು ಬಂದು ನಮ್ಗೆ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ನಾವು ಅವ್ರು ಎಷ್ಟು ಡೇಟ್ ಅಂದ್ರೆ ಹೋಗ್ತೀವಿ ಅಂತೇಳಿ. ನಾವು ಇವರು ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾಗಿದ್ದಿದ್ರೆ ನಾವು 1,000 ಜನ ಕೇಳಿಸ್ಕೊಂತಾ ಇದ್ವಿ. ಏಕಾಏಕಿ ಇವತ್ತು ರೌಡಿಸಮ್ ಮಾಡಿ ಕೊಲೆಗಳು ಮಾಡಿರುವಂತ ರಮೇಶ್ ಕುಮಾರ್ ಅವರು ಇನ್ನು
ವಿಚಾರನ. ಆದ್ರೆ ಅವರು ಅರಣ್ಯ ಪೊಲೀಸರ ಎದುರಲ್ಲೇ ಹಲ್ಲೆ ಆಗಿರೋದು ಅಂತ ಹೇಳ್ತಿದ್ದೀರಿ ನೀವು, ಗೊತ್ತು ಅವರು ಅಲ್ಲೇ. ಅಲ್ಲಲ್ಲ, ನಾವೊಂದು ಹೇಳ್ತೀನಿ ಕೇಳಿ, ನಮ್ಮ ಮೇಲೆ ಹಲ್ಲೆ ಮಾಡಿಲ್ಲ, ಹಲ್ಲೆ ಮಾಡಿರೋಷ್ಟು ಇದಕ್ಕೆ ನಾವು ಹೋಗಲ್ಲ. ಮತ್ತು ಗುಂಪು ಘರ್ಷಣೆ ಆಗಿದೆ, ಇಬ್ಬರಿಗೂ ಗುಂಪು ಘರ್ಷಣೆ ಆಗಿ. ಆದ್ರೆ ಅಲ್ಲಿ ತಾಲೂಕು ಒಬ್ಬ ದಂಡಾಧಿಕಾರಿಗಳಾದರೂ ಅದೇನು ಸಮಸ್ಯೆ ಇದನ್ನು ಬಗೆಹರಿಸಬೇಕು, ಬಂದು ಏಕಾಏಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ಎತ್ತಿ ಬಿಸಾಕ್ತಾನೆ. ನಾವು ಪರ್ಮಿಷನ್ ತಗೊಂಡಿದೀವಿ, ಪರ್ಮಿಷನ್ ತಗೊಂಡು ನಾವು ಹೋರಾಟ ಮಾಡಿಲ್ಲ. ಅಲ್ಲ, ನಾವು ಯಾವ ಕಾನೂನಾತ್ಮಕ ಹೋಗಿದ್ದೀವಿ. ಆದ್ರೆ ಇವತ್ತು 100 ರಿಂದ 150 ಜನ ರಮೇಶ್ ಕುಮಾರ್ ಬಣದ ಗೂಂಡಾಗ್ಲು ಬಂದು ಏಕಾಏಕಿ ಮಾಡಿ ರಮೇಶ್ ಕುಮಾರ್ ಕಿ ಜೈ, ನಮ್ಮ ರಮೇಶ್ ಕುಮಾರ್ ಕಿ ಜೈ ಅಂತಾರಲ್ಲ, ಅರಣ್ಯ ಭೂಗಳರ ವಿರುದ್ಧ ಇವ್ರು ಧಿಕ್ಕಾರ ಆಗ್ತಾ ಇರಲ್ಲ. ಇವ್ರಿಗೆ ಮಾನ ಮರ್ಯಾದೆ ಇದೆ. 2000 ಎಕರೆ ಒತ್ತುವರಿ ತೆರವುಗೊಳಿಸೋ ಎಲ್ಲೋಗಿತ್ತು ಇವರು ನಾಯಕರ ಇದು. ನಾವು ಕಾನೂನು ಹೋರಾಟ ಮಾಡ್ತೀವಿ, ತಹಶೀಲ್ದಾರ್ನ ಅಮಾನತ್ ಮಾಡಬೇಕು, ಸರ್ವೆ ಮಾಡಬೇಕು. ನಾವು ಇವಾಗ DC ಆಫೀಸ್ಗೆ ಹೋಗಿ DC ಆಫೀಸ್ ಅಲ್ಲಿ ಕೂತ್ಕೊಂತೀವಿ. ಓಕೆ, ಧನ್ಯವಾದಗಳು ನಾರಾಯಣಗೌಡ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.